ವೀಕ್ಷಕರೇ ನಮಸ್ಕಾರ. BCU ನ್ಯೂಸ್ಗೆ ಸ್ವಾಗತ. ನಾನು ಮೋಹನ್. ಸೊ ಇವತ್ತು ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ಟಾಪಿಕ್ ಬಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ಒಬ್ಬ ಹ್ಯೂಮನ್ ಬಾಡಿಗೆ ಎಷ್ಟು ನೆಸೆಸಿಟಿ ಆಗುತ್ತೆ, ಸೊ ತಗೊಳ್ಳೋದ್ರಿಂದ ಇದ್ರ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯೋ ಅಥವಾ ಇಲ್ವೋ, ಸೊ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸ್ತಾ ಹೋಗ್ತೀನಿ. ಇವತ್ತು ಗೆಸ್ಟಾಗಿ ನಮ್ಮ ಜೊತೆ ಪ್ರಶಾಂತ್ ಅವರು ಇದ್ದಾರೆ. ಪ್ರಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಪ್ರಶಾಂತ್ ಅವರೇ, ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಪ್ರಶಾಂತ್ ಅವರೇ. ಸೊ ಮೊದಲನೇದಾಗಿ ಜಿಮ್ ಟ್ರೈನರ್ಸ್ ಅನ್ನೋರು ಯಾಕೆ ಪ್ರೋಟೀನ್ ಸಪ್ಲಿಮೆಂಟ್ಸ್ನ ರೆಕಮೆಂಡ್ ಮಾಡ್ತಾರೆ ತಗೊಳ್ಳಿ ಅಂತ? ಸರ್, ಇದಕ್ಕೆ ನಾವು ಬ್ಯಾಕ್ಗ್ರೌಂಡ್ ನೋಡಬೇಕಾಗತ್ತೆ. ಯಾಕೆ ಅಂತಂದರೆ, ಈಗ ಮನುಷ್ಯ ದೇಹ ನೀವು ನೋಡೋದಾದರೆ ಒಂದು ಹಂತದವರೆಗೂ ಬೆಳೆಯುತ್ತೆ. ಆಮೇಲೆ ಗ್ರೋತ್ ನಿಂತೋದ್ಮೇಲೆ ನಾವು ದಪ್ಪ ಸಣ್ಣ ಈ ಥರ ಆಗ್ತಾ ಹೋಗ್ತೀವಿ. ಸೊ ಯಾರಾದರೂ ಸಣ್ಣ ಇದ್ದರೆ ಅಥವಾ ಯಾರಾದರೂ ದಪ್ಪ ಇದ್ದರೆ ಎರಡಕ್ಕೂ ಅನ್ವಯ ಆಗುತ್ತೆ. ಈಗ ದಪ್ಪ ಇರೋರು ಫ್ಯಾಟ್ ಬರ್ನ್ ಮಾಡ್ತಾರೆ, ಸಣ್ಣ ಇರೋರು ಆಬ್ವಿಯಸ್ಲಿ ಗೇಯ್ನ್ ಮಾಡ್ತಾರೆ. ಸೊ ಜಿಮ್ ಟ್ರೈನರ್ ಏನು ಮಾಡ್ತಾರೆ ಅಂದರೆ, ಇವಾಗ ಒಬ್ಬ ವ್ಯಕ್ತಿ ಯಾರೋ ಒಬ್ಬ 23 ವರ್ಷದ ಮೇಲೆ ಒಬ್ಬ ಸಣ್ಣ ವ್ಯಕ್ತಿ ಇದ್ದಾನೆ ಅಂತಂದರೆ, ಅವನ ದೇಹಕ್ಕೆ ಅನುಗುಣವಾಗಿ ಅವನು ದಿನನಿತ್ಯದಲ್ಲಿ ಏನೆಲ್ಲ ಊಟ ಮಾಡ್ತಿರ್ತಾನೆ ಅದು ಸಾಕಾಗೋದಿಲ್ಲ ಅವನಿಗೆ. ಆವಾಗ ಅವರು ಟ್ರೈನರ್ಸ್ ಏನು ಮಾಡ್ತಾರೆ ಅಂದರೆ, ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ಇದು ನಿಮಗೆ ಇನ್ನೂ ಜಾಸ್ತಿ ಬೂಸ್ಟ್ ಮಾಡುತ್ತೆ. ಯಾಕೆ ಅಂತಂದರೆ, ನಾವು ಊಟ ಮಾಡಿ ಅದರಲ್ಲಿ ತುಂಬ ಏನು ಹೇಳ್ತೀವಿ ನಾವು, ತುಂಬ ಕಡಿಮೆ ಮೊತ್ತದ ಪ್ರೋಟೀನ್ಸ್ಗಳು ದೇಹಕ್ಕೆ ಹೋಗುತ್ತೆ. ಅದರ ಹೊರತಾಗಿ ನಾವು ಒಂದಿಷ್ಟು ನೇರವಾಗಿ ಪ್ರೋಟೀನ್ಸ್ನ ತಗೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಜಿಮ್ ಟ್ರೈನರ್ಸು ಅದನ್ನು ರೆಕಮೆಂಡ್ ಮಾಡ್ತಾರೆ ಸರ್. ಹಾಗೆ ಪ್ರಶಾಂತ್ ಅವರು, ಇವಾಗ ನಾನು ನೋಡ್ತಾ ಇರ್ತೀನಿ, ಇವಾಗ ಹೈಸ್ಕೂಲ್ ಮಕ್ಕಳು ಇವಾಗ 8th ಬಂದಿರ್ತಾರೆ, 8th 9th 10th ಅಂತ ಏನು ಹೇಳ್ತೀವಿ, ಅವ್ರಿಗೆ ಒಂದು ಥಾಟ್ ಬಂದಿರುತ್ತೆ. ಎಲ್ಲೋ ಒಂದು ಟಿ ವಿಲಿ ನೋಡ್ತಾರೆ, ಈ ಮಾಸ್ ಗೈನರ್ ಅಂತ ಪ್ರೋಟೀನ್ ಪೌಡ್ರ್ ನೋಡ್ಬಿಡ್ತಾರೆ, ಇಲ್ಲ ಈಚೆ ಯಾರೋ ಜಿಮ್ ಜಿಮ್ ಚೆನ್ನಾಗಿ ದಪ್ಪ ಆಗಿರ್ತಾರಲ್ಲ, ಸಣ್ಣಗಿದ್ದವ್ರು ದಪ್ಪ ಆದಾಗ ನಾನು ಇವ್ರ ಥರ ಆಗಬೇಕು ಅನ್ನೋ ಒಂದು ಅವ್ರ ಮೈಂಡಿಗೆ ಆ ಥಾಟ್ ಕೂತ್ಬಿಡುತ್ತೆ. ಸೊ ಇದೆಷ್ಟು ನೆಸೆಸಿಟಿ ಇಂದ ಟಿ ವಿಲಿ ಬರೋ ಪ್ರಾಡಕ್ಟ್ಸು ಅಥೆಂಟಿಕ್ ಇರುತ್ತೋ ಅಥವಾ ಏನು ಎತ್ತ? ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ಪ್ರಾಡಕ್ಟ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದೇನು ಅಂತಂದರೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ಯಾರೇ ಆಗಿರಲಿ, ಅವನ ಏಜನ್ನು ನಾವು ಮೊದಲು ನೋಡಬೇಕಾಗತ್ತೆ. ಯಾಕಂದರೆ ಯಾರೋ ವಿದ್ಯಾರ್ಥಿಗಳು ಒಬ್ಬ ಹೈಸ್ಕೂಲ್ ಹೋಗುವಂಥವನು ಅಥವಾ ಕಾಲೇಜ್ಗೆ ಹೋಗುವಂಥವನು, ಅವನು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಇನ್ನೂ ಮುಕ್ತಾಯ ಆಗಿರಲ್ಲ. ಅಂದರೆ ಅದಿನ್ನೂ ಏನು ಹೇಳ್ತೀವಿ, ಅದು ಸ್ಟೇಜಲ್ಲಿರುತ್ತೆ. ಸೊ ನೀವು ನಿಮ್ಮ ದೈಹಿಕವಾಗಿ ನೀವು ಬೆಳಿಬೇಕಾದ್ರೆ ಅದನ್ನು ನೀವು ದೇಹ ದಂಡನೆ ಮಾಡಿ ಜಿಮ್ಗೆ ಹೋಗ್ತೀನಿ ಅಂತಂದರೆ ಆ ಒಂದು ವಯಸ್ಸು ಅಷ್ಟು ಸೂಕ್ತವಲ್ಲ. ಆಮೇಲೆ ಮಾನಸಿಕವಾಗಿಯೂ ನೀವು ಅದು ಅಡ್ಡ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ಯಾರೇ ಜಿಮ್ ಮಾಡ್ತೀನಿ ಅಂತಂದರೆ ಒಂದು ಕನಿಷ್ಠ ಅದಕ್ಕೆ ನಾವು ರೆಡಿ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮ ಒಂದು 23 ಮೇಲೆ ನಾವು ಎಷ್ಟು ಲೇಟಾಗಿ ಶುರು ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಇಲ್ಲ ಅಂತಂದರೆ ಅದೇನಾಗುತ್ತೆ ಅಂದರೆ, ನಮಗೆ ಸೈಂಟಿಫಿಕಲಿ ನಮಗೆ ನಮ್ಮ ದೇಹದ ಬೆಳವಣಿಗೆಗೆ ಅದು ಕುಂಠಿತವನ್ನು ಅಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಸರ್. ಓಕೆ. ಸೊ ಮೂರನೇ ಪ್ರಶ್ನೆ ಪ್ರಶಾಂತ್ ಅವರೇ, ಇವಾಗ ಈ ಸಪ್ಲಿಮೆಂಟ್ಸ್ ಅಂತ ಬಂದಾಗ ಈ ಮೆನ್ಸ್ಗಾಗಲಿ ವುಮೆನ್ಸ್ಗಾಗಲಿ ಸೇಮ್ ಸಪ್ಲಿಮೆಂಟ್ಸ್ ಇರುತ್ತೋ ಅಥವಾ ಲೈಕ್ ಡಿಫ್ರೆಂಟ್ ಇರುತ್ತೋ? ಈ ವುಮೆನ್ಸ್ಗೆ ಸಪ್ರೇಟ್ ತೊಗೊಬೇಕು ಅಥವಾ ಮೆನ್ಸ್ಗೆ ಸಪ್ರೇಟ್ ಇರುತ್ತೆ? ಸರ್, ಸಪ್ಲಿಮೆಂಟ್ಸಲ್ಲಿ ಆ ಥರ ಏನಿಲ್ಲ. ಮೆನ್ಸಿಗೆ ಸಪ್ರೇಟ್, ವುಮೆನ್ಸ್ಗೆ ಅಂತಲೇ ಸಪ್ರೇಟ್ ಇಲ್ಲ. ಇನ್ ಸಮ್ ಕೇಸಸ್ಸಲ್ಲಿ ಬರುತ್ತೆ. ಕೆಲವೊಬ್ಬರಿಗೆ ಯಾವುದು ನೆಸೆಸಿಟಿ ಇರುತ್ತೆ ಅದು. ಯಾಕಂದರೆ ನಾವು ಯಾವುದೇ ನೀವು ರೀತಿಯಲ್ಲಿ ತೊಗೊಂಡ್ರು ಗಂಡು ಹೆಣ್ಣಿಗೆ ನಾವು ಅಂದರೆ ನಾನು ಹೇಳ್ತಿರೋದು ದೈಹಿಕವಾಗಿ ಸಾಮರ್ಥ್ಯದಲ್ಲಿ ಗಂಡೇ ಸ್ವಲ್ಪ ಜಾಸ್ತಿ ಹೆಚ್ಚಿನ ದೇಹದ ತೂಕವನ್ನಾಗಿರಲಿ ಅಥವಾ ಶಕ್ತಿಯನ್ನಾಗಲಿ ಸ್ವಲ್ಪ ಗಂಡಸರೇ ಹೆಚ್ಚಾಗಿ ಹೊಂದಿರ್ತಾರೆ. ಸೊ ಹಾಗಾಗಿ ಇದರಲ್ಲಿ ಪ್ರೋಟೀನ್ಗೆ ನಿಮಗೆ ಭೇದ ಭಾವ ಅಂತ ಏನಿಲ್ಲ, ಒಂದೇ ಇದೆ, ಎಕ್ಸೆಪ್ಟ್ ಸಮ್ ಕೇಸಸಲ್ಲಿ ಹೊರತಾಗಿ. ಅದನ್ನು ಬಿಟ್ಟರೆ ನೀವು ಈ ಥರ ಏನು ಹೇಳ್ತೀವಿ, ಪ್ರಾಸೆಸ್ಡ್ ಫುಡ್ಡನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ನೀವು ನ್ಯಾಚುರಲ್ ಫುಡ್ಸ್ ಕಡೆ ಹೋಗ್ಬೋದು. ಬೇಳೆ ಕಾಳುಗಳಾಗಿರ್ಬೋದು, ಸೊಪ್ಪಿರ್ಬೋದು, ವೆಜಿಟೇರಿಯನ್ನು ಇದನ್ನು ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬೆಸ್ಟ್ ಪ್ರೋಟೀನ್ ಅಂದರೆ ಸೋಯಾಬೀನ್ ಇದೆ. ಆಮೇಲೆ ನಿಮಗೆ ಹಾಲಿನ ಉತ್ಪನ್ನಗಳು, ಹಾಲನ್ನು ಸೇವಿಸ್ಬೋದು. ಮೊಸರು ಅಂತ ಕಹಿ ಆಗದೆ ಹುಳಿ ಆಗದೆ ಇರುವಂಥ ಮೊಸರು ಸೇವಿಸೋದು, ಇದೆಲ್ಲ ನ್ಯಾಚುರಲ್ ಆಗಿದೆ. ನಾನ್ ವೆಜಿಟೇರಿಯನ್ಗೆ ಅಬ್ವಿಯಸ್ಲಿ ಚಿಕನ್ ಇದೆ, ಮೊಟ್ಟೆ ಇದೆ. ಸೊ ಇದನ್ನೆಲ್ಲ ಅವರು ಫಾಲೋ ಮಾಡ್ಬೋದು ಸರ್. ಹಾಗೆ ಪ್ರಶಾಂತ್ ಅವರೇ, ನನಗೊಂದು ಥಾಟ್ ಇದೆ. ಏನಪ್ಪ ಅಂದರೆ, ಇವಾಗ ಜನರಲ್ ಆಗಿ ಏನಂತ ಹೇಳ್ತೀವಿ, ಇವಾಗ ಒಂದು ಕ್ಯೂರಿಯಾಸಿಟಿ ನಂಗೆ ತಿಳ್ಕೊಳೋದು, ಯಾವ ಥರ ಸಪ್ಲಿಮೆಂಟ್ಸ್ ಲೈಕ್ ಅಥೆಂಟಿಕ್ ಸಪ್ಲಿಮೆಂಟ್ಸ್ ಅಂತ ಏನಾದರೂ ಇದೆಯಾ?
ಇದೆ ಸರ್, ಬ್ರ್ಯಾಂಡ್ಸಲ್ಲಿ ಒಂದು ಬ್ರ್ಯಾಂಡನ್ನು ಕಾಪಿ ಮಾಡೋವಂಥದ್ದು ಬೇರೆ ತುಂಬ ಬ್ರ್ಯಾಂಡ್ಸ್ಗಳಿದೆ. ಜೊತೆಗೆ ಅದನ್ನು ತಡೆಗಟ್ಟೋದಕ್ಕೆ FSSAI ಇದೆ, ಆಮೇಲೆ ಅಥಾರಿಟಿಗಳು ಕೂಡ ಇದ್ದಾವೆ. ಸೊ ನೀವು ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ಅದರ ವ್ಯಾಲಿಡಿಟಿ ನೋಡ್ಕೋಬೇಕು, ಅದು ರನ್ನಿಂಗಲ್ಲಿದೆಯಾ ಅಥವಾ ಎಕ್ಸ್ಪೈರ್ ಆಗಿದೆಯಾ ಅಂತ. ಸಪೋಸ್ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂತಂದರೆ ನೀವು ಅದನ್ನು ಚೆಕ್ ಮಾಡಬೇಕಾಗುತ್ತೆ, ಅದರ ಹಿಸ್ಟ್ರಿನ ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಯಾವುದೇ ಪ್ರಿಸ್ಕ್ರಿಪ್ಷನ್ ನಿಮ್ಮ ಟ್ರೈನರಿಂದ ಇಲ್ದಿರ ಸ್ವತಃ ನಾವಾಗಿ ತೊಗೊಳ್ಳೋಂಗಿಲ್ಲ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸ್ಟೆರಾಯ್ಡ್ಸ್ ಆಗಿರ್ಬೋದು, ಕೆಲವೊಂದು ಮಾತ್ರೆಗಳು, ಇಂಜೆಕ್ಷನ್ಗಳು ಎಲ್ಲ ಜಾಸ್ತಿ ಆಗ್ತಿದೆ. ಸೊ ಅದನ್ನು ಯಾವುದನ್ನೇ ನೀವು ತೊಗೊಳ್ಬೇಕಾದ್ರೂ ಅದರ ಜೆನ್ಯೂನಿಟಿನೇ ಚೆಕ್ ಮಾಡಬೇಕಾಗುತ್ತೆ ಪ್ರಾಡಕ್ಟನ್ನು. ಫೇಕ್ ಪ್ರಾಡಕ್ಟ್ಗಳು ಇರ್ತವೆ, ಜೆನ್ಯೂನ್ ಪ್ರಾಡಕ್ಟ್ಗಳು ಇರ್ತವೆ. ಜೊತೆಗೆ ನಿಮ್ಮ ಟ್ರೈನರ್ಗಳನ್ನು, ಯಾರ್ಯಾರು ಜಿಮ್ ಮಾಡ್ತಿರ್ತಾರೆ ಅವರವರ ಟ್ರೈನರ್ಗಳನ್ನು ಅವ್ರು ಕೇಳಿದ್ರೆ, ಅಥವಾ ನೀವು ಹೆಲ್ತ್ ಚೆಕಪ್ಸ್ನ ಮಾಡ್ತಾ ಇರಬೇಕಾಗುತ್ತೆ. ಅದರಿಂದ ನಿಮಗೆ ಯಾವುದೇ ತೊಂದರೆಗಳು ನೆಕ್ಸ್ಟು ಆಗದೆ ಇರೋಂಥ ನೋಡಿಕೊಂಡು ಅದನ್ನು ಮುಂದುವರಿಸಿದ್ರೆ ಉತ್ತಮ ಅಂತ ಹೇಳ್ಬೋದು. ಕೊನೆಯದಾಗಿ ಪ್ರಶಾಂತ್ ಅವರೇ, ನನಗೊಂದು ಪ್ರಶ್ನೆ ಮೂಡಿದೆ. ಈ ರಿಚ್ ಫ್ಯಾಮಿಲಿಯಿಂದ ಬಂದವರು ಅವ್ರಿಗೇನೋ ಮನಿ ಇದೆ, ಲೈಕ್ ಇಂಪಾರ್ಟೆಡ್ ಸಪ್ಲಿಮೆಂಟ್ಸು ಅಥವಾ ಗುಡ್ ಸಪ್ಲಿಮೆಂಟ್ಸ್ ತೊಗೊಂಬಿಡ್ತಾರೆ. ಬಟ್ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇವಾಗ ಅವ್ರಿಗೆ ಸಪ್ಲಿಮೆಂಟ್ಸೇ ತೊಗೊಳಕ್ಕೆ ಅಷ್ಟು ಅರ್ಹರಲ್ಲ. ಅವ್ರಿಗೆ ಲೈಕ್ ಜಿಮ್ಗೆ ಹೋಗಿ ಈ ಥರ ನಾರ್ಮಲ್ ನಂಗೆ ಬಾಡಿ ಬೆಳೆಸ್ಬೇಕು, ನನಗೂ ದಿನನಿತ್ಯದ ಆಹಾರ ಕಮ್ಮಿ ಆಗಿದೆ, ಸೊ ನಾನು ಎಕ್ಸ್ಟ್ರಾ ಇದು ಬೇಕು ಅಂತ ಅವರು ಬಂದರೆ ಅವ್ರು ಏನು ಮಾಡ್ಬೋದು ಈ ಕಂಡೀಷನಲ್ಲಿ? ಸರ್, ನಾನು ನಿಮ್ಗೆ ಆಲ್ರೆಡಿ ಮುಂಚೆ ಹೇಳಿದ್ದೀನಿ, ಆದರೂ ಮತ್ತೆ ಹೇಳ್ತೀನಿ ನೋಡಿ. ಎಲ್ಲರಿಗೂ ಸಪ್ಲಿಮೆಂಟ್ ಬೇಕು ಅಂತ ಇಲ್ಲ, ಆಮೇಲೆ ಎಲ್ಲರೂ ಜಿಮ್ ಮಾಡಬೇಕು ಅಂತ ಇಲ್ಲ. ಯಾರು ಜಿಮ್ ಮಾಡಬೇಕು, ಯಾರು ಜಿಮ್ ಮಾಡಬಾರ್ದು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಜಿಮ್ ಅನ್ನೋದೇನು, ದೇಹನ ದಂಡಿಸೋದು, ಅಂದರೆ ದೇಹನ ಆರೋಗ್ಯದ ಸ್ಥಿತಿಯನ್ನು ಇಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಫ್ಯಾಟ್ ಆಗಿದೆ, ಫ್ಯಾಟ್ ಬರ್ನ್ ಆಗಿರ್ಬೋದು, ಅಥವಾ ನಮ್ಮ ವ್ಯಾಯಾಮ, ಅದೊಂದು ವ್ಯಾಯಾಮದ ಒಂದು ಅಂಗ ಅಂತ ಹೇಳ್ಬೋದು. ನಮ್ಮ ಪೂರ್ವಜರು ನೋಡಿದ್ರೆ ನೀವು ವ್ಯವಸಾಯ ಮಾಡ್ತಿದ್ರು, ನೇಯ್ತಿದ್ರು, ಕೂಲಿ ಕಾರ್ಮಿಕರಾಗಿರ್ಬೋದು. ನೀವು ಈಗ IT-BT ಎಲ್ಲ ಜಾಸ್ತಿ ಆಗಿದೆ, ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಇವಾಗ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅಂಥವರು ಇಲ್ಲ ಅಂತಂದರೆ ನೀವು ಹೇಳಿದ ಹಾಗೆ ಅಂಥವರು ಸಪ್ಲಿಮೆಂಟ್ಸು ಇನ್ನೊಂದು ಮತ್ತೊಂದು ತೊಗೊಳ್ಳಿ, ದೇಹ ತೂಕ ಜಾಸ್ತಿ ಮಾಡಲಿ ಅಥವಾ ದೇಹ ತೂಕ ಕಮ್ಮಿ ಮಾಡಿಕೊಳ್ಳಿ. ಆದರೆ ಯಾರೆಲ್ಲ ನಿಮಗೆ ಅದರ ಶಕ್ತಿ ಇಲ್ಲ, ಅದನ್ನು ಏನು ಕೊಂಡ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲ ಅಂತಾರಲ್ಲ, ಅಂತಹವರು ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ಮಾಡುವಂತಹ ಸಾಮಾನ್ಯ ವ್ಯಾಯಾಮ ಮಾಡಿದ್ರೂ ಸಾಕಾಗುತ್ತೆ. ಸೊ ನೀವು ನೋಡ್ಕೋಬೇಕಾಗತ್ತೆ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ. ಸಪೋಸ್ ನೀವು ಹೆಚ್ಚಿಸ್ಬೇಕಾ, 6 ಪ್ಯಾಕ್ಸ್ ಮಾಡಿಸ್ಬೇಕಾ, ಥೈಸ್ ಬಿಲ್ಡ್ ಮಾಡಬೇಕಾ, ಚೆಸ್ಟ್ ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದ್ರ ಮೇಲೆ ನಾನು ಹೇಳಿರುವಂತಹ ನ್ಯಾಚುರಲ್ಲು ತೊಗೋಬೋದು, ಅಥವಾ ಈ ಥರ ನೀವು ಪ್ರೋಟೀನ್ಸನ್ನು ತೊಗೋಬೋದು. ಬಟ್ ಎಲ್ಲದನ್ನು ಕೂಡ ನಿಮಗೆ ಏನು ಮಾಡಬೇಕು ಅನ್ನೋದಿದೆ, ಅದ್ರ ಮೇಲೆ ಹೋಗುತ್ತೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ನಮ್ಮ ಪ್ರಶಾಂತ್ ಅವ್ರು ಬಂದು ತಮ್ಗೆ ಯಾರಿಗೆಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕಾಗಿದೆ ಅವ್ರಿಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರಶಾಂತ್ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ವಿಷಯ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ನಿಮ್ಮ ಮುಂದೆ ನಾನು ಹಾಜರಿರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮೋಹನ್. ಧನ್ಯವಾದಗಳು.